ಜಲ್ಲಿಕಟ್ಟು ನಿಷೇಧದ ತೆರವಿಗೆ ಆಗ್ರಹಿಸಿ ಪ್ರತಿಭಟನೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅತಿ ಶೀಘ್ರದಲ್ಲೇ ಜಲ್ಲಿಕಟ್ಟುಗೆ ಚಾಲನೆ ನೀಡಲಾಗುತ್ತೆ ಅಂತ ಹೇಳಿ ತಮಿಳುನಾಡು ಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂ ಹೇಳಿಕೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಹೇಗೆ ಚಾಲನೆಯನ್ನ ನೀಡಲಾಗುತ್ತೆ? ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಆದೇಶನೇ ಇದೆ ಜಲ್ಲಿಕಟ್ಟನ್ನ ನಡೆಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಅನ್ನುವಂತ ಪ್ರಶ್ನೆ ಸಂದರ್ಭದಲ್ಲಿ ಸಹಜವಾಗಿ ಉದ್ಭವ ಆಗುತ್ತೆ. ಹೀಗಾಗಿ ಅವರು ಹೇಳಿರುವಂತಹ ವಿಚಾರಗಳ ಬಗ್ಗೆನೇ ನೋಡ್ತಾ ಹೋಗೋದಾದ್ರೆ ಇವತ್ತು ರಾತ್ರಿ ದೆಹಲಿಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಬರ್ತಾರೆ. ರಾಜ್ಯಪಾಲರ ಮುಖಾಂತರವಾಗಿ ಸುಗ್ರೀವಾಜ್ಞೆಯನ್ನ ಜಾರಿಗೆ ತರೋದಕ್ಕೆ ಒಂದು ಶಿಫಾರಸನ್ನ ಮಾಡಲಾಗುತ್ತೆ. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರಿಗೆ ಒಂದು ಶಿಫಾರಸನ್ನ ನಮ್ಮ ರಾಜ್ಯದ ರಾಜ್ಯಪಾಲರ ಮುಖಾಂತರವಾಗಿ ಕಳಿಸಿಕೊಡಲಾಗುತ್ತೆ. ಹಾಗೆ ನಾಳೆ ಸುಗ್ರೀವಾಜ್ಞೆಗೆ ರಾಷ್ಟ್ರಪತಿಗಳಿಂದ ಅಂಕಿತ ಬೀಳುವಂತಹ ಸಾಧ್ಯತೆ ಇದೆ. ಸುಗ್ರೀವಾಜ್ಞೆ ಜಾರಿಗೆ ತಡೆ ಕುರಿತು ಯೋಚಿಸುವಂತ ಅಗತ್ಯ ಕೂಡ ಇಲ್ಲ. ಸುಗ್ರೀವಾಜ್ಞೆ ತಂದೇ ತರ್ತೀವಿ, ಅದಕ್ಕೆ ಬೇರೆ ಏನಾದ್ರೂ ಕಾನೂನಿನ ಮುಖಾಂತರವಾಗಿ ತಡೆ ತರ್ತಾರ ಅನ್ನುವಂತ ಭಯ ಬೇಡ. ಯಾಕಂತಂದ್ರೆ ಕಾನೂನು ತಜ್ಞರು ಜೊತೆಗೆ ಅಟಾರ್ನಿ ಜನರಲ್ ಜೊತೆನೂ ಕೂಡ ಈ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡಿದೀವಿ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯ ಜೊತೆಗೂ ಕೂಡ ನಾವು ಚರ್ಚೆಯನ್ನ ನಡೆಸಿದೀವಿ. ಹಾಗೆ ಸುಗ್ರೀವಾಜ್ಞೆ ಜಾರಿಯಿಂದ ಜಲ್ಲಿಕಟ್ಟನ್ನ ನಡೆಸೋದಕ್ಕೆ ಅಥವಾ ಜಲ್ಲಿಕಟ್ಟು ಕ್ರೀಡೆ ಆಯೋಜನೆಗೆ ಅನುಮತಿ ಸಿಕ್ಕಂತಾಗುತ್ತೆ. ಹೀಗಾಗಿ ಶೀಘ್ರದಲ್ಲೇ ಜಲ್ಲಿಕಟ್ಟುಗೆ ಮತ್ತೆ ನಾವು ಚಾಲನೆಯನ್ನ ಕೊಡ್ತೀವಿ ಅಂತ ಹೇಳಿ ತಮಿಳುನಾಡು ಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಅಂದ್ರೆ ಪ್ರಧಾನಿ ಮೋದಿ ಸಹ ನಮಗ ಬೆಂಬಲಕ್ಕೆ ಇದ್ದಾರೆ ಅಂತ ಹೇಳಿಯೂ ಕೂಡ ಈ ಸಂದರ್ಭದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂ ಹೇಳಿಕೆಯನ್ನ ನೀಡಿದ್ದಾರೆ. ಈ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಕೂಡ ಧಿಕ್ಕರಿಸುವಂತಹ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆಯನ್ನ ತರುವಂತಹ ನಿಟ್ಟಿನಲ್ಲಿ ಈಗ ಎಲ್ಲಾ ರೀತಿಯಾದಂತಹ ಕೆಲಸಕ್ಕೆ ಚಾಲನೆ ಕೊಡಲಾಗಿದೆ ಅನ್ನುವಂಥದ್ದನ್ನ ಓ ಪನ್ನೀರ್ ಸೆಲ್ವಂ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಪಾಲರ ಮುಖಾಂತರವಾಗಿ ನಾವು ಶಿಫಾರಸನ್ನ ಮಾಡ್ತೀವಿ, ಸುಗ್ರೀವಾಜ್ಞೆಯನ್ನ ತರುವಂತಹ ನಿಟ್ಟಿನಲ್ಲಿ ಪ್ರಣಬ್ ಮುಖರ್ಜಿ ಅವರಿಗೆ ಶಿಫಾರಸನ್ನು ಮಾಡ್ತೀವಿ. ಅವರ ಅಂಕಿತ ಬಿದ್ದ ನಂತರದಲ್ಲಿ ನಾವು ಇಲ್ಲಿ ಜಲ್ಲಿಕಟ್ಟನ್ನ ಆಯೋಜನೆ ಮಾಡಬಹುದಾಗಿರುತ್ತೆ. ಇದಕ್ಕೇನಾದ್ರೂ ತಡೆ ಬೀಳುತ್ತಾ ಅನ್ನುವಂತ ಭಯ ಬೇಡ. ಎಲ್ಲಾ ರೀತಿಯಾದಂತ ಅಂದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ನಡಿಬೇಕು ಅನ್ನುವಂತ ವಿಚಾರವು ಅಥವಾ ಕಾನೂನಿನ ಮುಖಾಂತರವಾಗಿ ಏನಾದ್ರೂ ತಡೆ ತರುವಂತ ಸಾಧ್ಯತೆಗಳ ವಿಚಾರವಾಗಿಯೂ ಕೂಡ ನಾವೀಗ ಆಲ್ರೆಡಿ ತಜ್ಞರ ಜೊತೆಗೆ ಮಾತನಾಡಿದೀವಿ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯ ಜೊತೆಗೂ ಕೂಡ ಮಾತನಾಡಿದೀವಿ. ಕೇಂದ್ರದ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದೀವಿ. ಪ್ರಧಾನಿ ಮೋದಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಸಹಮತ ಕೊಡುವ ಭರವಸೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಭಯ ಬೇಡ, ಜಲ್ಲಿಕಟ್ಟನ್ನ ನಾವು ನಡೆಸ್ತೀವಿ ಅನ್ನುವಂಥದ್ದನ್ನ ಖುದ್ದು ಈಗ ಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂ ಹೇಳಿದ್ದಾರೆ.